ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗುಳೇದಗುಡ್ಡ ಪುರಸಭೆ ಸಾಮಾನ್ಯ ಸಭೆ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ನಡೆಸಲು ನಿರ್ಣಯ ಮಾಡಲಾಗಿದೆ. ಗುಳೇದಗುಡ್ಡ ಪಟ್ಟಣದಲ್ಲಿ ಬೀದಿ ನಾಯಿಗಳನ್ನು ನಿಯಂತ್ರಿಸಲು ಕೋರ್ಟ್ ಸೂಚನೆಯಂತೆ ನಾಯಿಗಳ ಸಮೀಕ್ಷೆ ನಡೆಸಿ ಹೆಣ್ಣು ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ನಡೆಸಲು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಠರಾವು ಪಾಸ್ ಮಾಡಲಾಗಿದೆ. ಬುಧವಾರ ಪುರಸಭೆ ಅಧ್ಯಕ್ಷ ಜ್ಯೋತಿ ಗೋವಿನಕೊಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಪಟ್ಟಣದಲ್ಲಿ ಮೂತ್ರಾಲಯಗಳು ಗಬ್ಬೆ ತುನಾಡ್ತಾ ಇದ್ದು, ಸಿಬ್ಬಂದಿಗಳು ಸರಿಯಾಗಿ ಸ್ವಚ್ಛತೆ ಮಾಡ್ತಾ ಇಲ್ಲ, ಬ್ಲೀಚಿಂಗ್ ಪೌಡರ್ ಹಾಕ್ತಾ ಇಲ್ಲ. ಇದರಿಂದ ಸಾರ್ವಜನಿಕರ ತೊಂದರೆ ಆಗ್ತಾ ಇದೆ ಅಂತ ಸದಸ್ಯ ಉಮೇಶ್ ಹುನಗುಂದ ಆರೋಪಿಸಿದ್ದಾರೆ. ಮೂತ್ರಾಲಯಗಳ ಸ್ವಚ್ಛತೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಾಧಿಕಾರಿ ಹೇಳಿದ್ದಾರೆ. ಪಟ್ಟಣಕ್ಕೆ ಆಲಮಟ್ಟಿಯಿಂದ ಪಟ್ಟಣಕ್ಕೆ ಸರಬರಾಜು ಆಗ್ತಾ ಇರುವ ಕುಡಿಯುವ ನೀರು ಆಗಾಗ ಮೋಟಾರು ಕೆಟ್ಟು ನಿಂತು ನೀರು ಸರಬರಾಜು ನಿಂತು ಹೋಗುತ್ತೆ. ಹೀಗೆ ಪದೇ ಪದೇ ನೀರಿನ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಸದಸ್ಯರು ಸೂಚನೆ ಕೊಟ್ಟಿದ್ದಾರೆ. ಘನ ತ್ಯಾಜ್ಯ ನಿರ್ವಹಣೆಯ ಘಟಕದಲ್ಲಿನ ಸುಮಾರು 2,000 ಟನ್ ಗೊಬ್ಬರವನ್ನು ಪುರಸಭೆಗೆ ಲಾಭವಾಗುವಂತೆ ಮಾರಾಟ ಇಲ್ಲದೆ ಹರಾಜು ಹಾಕುವಂತೆ ಸಭೆಯಲ್ಲಿ ಠರಾವು ಮಾಡಲಾಗಿದೆ. ಪಟ್ಟಣದಲ್ಲಿನ ಸರ್ಕಾರಿ ಪದವಿ ಕಾಲೇಜು ಕಟ್ಟಡಕ್ಕೆ ಜಾಗ ನೀಡಲಾಗಿತ್ತು. ಆದರೆ ಆ ಜಾಗ ಕಟ್ಟಡಕ್ಕೆ ಯೋಗ್ಯವಲ್ಲ, ಬೇರೆ ಜಾಗ ಕೊಡುವಂತೆ ಇಲಾಖೆ ಸೂಚಿಸಿದ್ದು, ಪುರಸಭೆಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿ ಕಾಲೇಜು ಕಟ್ಟಡಕ್ಕೆ ಸೂಕ್ತ ಜಾಗ ಕೊಡಲು ಕ್ರಮ ಕೈಗೊಳ್ಳಲು ಸಭೆಯಲ್ಲಿ ನಿರ್ಣಯಿಸಲಾಗಿದೆ. ಅಗ್ನಿಶಾಮಕ ಕೇಂದ್ರಕ್ಕೆ ಈಗಾಗಲೇ ಜಾಗ ಕೊಡಲಾಗಿದ್ದು, ಆದರೆ ಈಗ ಅವರು ಆ ಜಾಗವನ್ನು ಅವರು ಯಾಕೆ ನಿರಾಕರಿಸುತ್ತಿದ್ದಾರೆ ಎಂದು ಸ್ಪಷ್ಟವಾಗಿ ತಿಳಿಸಿದಾಗ ಆ ಬಗ್ಗೆ ವಿಚಾರ ಮಾಡೋಣ ಅಂತ ಸದಸ್ಯ ರಫೀಕ್ ಕಲಬುರ್ಗಿ ಹೇಳಿದಾಗ ವಿಷಯವನ್ನ ಅಲ್ಲಿಗೆ ಕೈಬಿಡಲಾಗಿದೆ. ಪುರಸಭೆಯ ಕಚೇರಿಯಲ್ಲಿ ಈಗಿನ ಪೀಠೋಪಕರಣಗಳನ್ನು ತೆಗೆದು ಹೊಸ ಪೀಠೋಪಕರಣಗಳನ್ನು ಅಳವಡಿಸಲು ಠರಾವು ಪಾಸ್ ಮಾಡಲಾಗಿದೆ. ಅಲ್ಲ, ಚೀಫ್ ಆಫೀಸರ್ ಗಾಡಿ ಓಕೆ, ಅಧ್ಯಕ್ಷರು ಯಾಕೆ ಅದಕ್ಕೆ ಠರಾವಣೆ ಪಾಸ್ ಮಾಡಿದ್ರು. ನಮ್ದು ಹೋತೀಗ ಮುಂದಿನ ಬರೋ ಅಧ್ಯಕ್ಷರು ನೀವು ಯಾರು ಮತ್ತು ನೀವು ಯಾರು ಆದ್ರೆ ನಂದರ ಅಂತ ತಿಳ್ಕೊರಿ. ಅದಕ್ಕೆ ಮೀಟಿಂಗ್ನಾಗ ಠರಾವ್ ಪಾಸ್ ಮಾಡಿ ಸರ ಮುಂದಿನ ಅವಧಿ ಬರೋವರೆಗೆ ಯಾರು ಅಧ್ಯಕ್ಷ ಅವ್ರಿಗೊಂದು ಕಾರ್ ಇರಲಿ ಅಂತ ಅದ್ರ ಜೊತೆ ಅಡ್ಡಾಡೋದು ಅವ್ರು ಆ ಕಾರಣ ಅವ್ರು ಶಾಸಕ ಇರ್ಲಿ. ಈಗ ಅವ್ರ ಕೆಲಸ ಇದ್ದಾಗ ಇವ್ರಿಗೆ ಅಧ್ಯಕ್ಷ ಮಹಾನಗರ ಪಾಲಿಕೆಗೆ ಮೇಯರ್ಗೆ ಇರ್ತೈತಿ, ನಗರಸಭೆ ಒಳಗೆ ಅಧ್ಯಕ್ಷರಿಗೆ. ನಮ್ದು ಏನಂದ್ರೆ ಆದಾಯ ಸ್ವಲ್ಪ ಇದು ಇರ್ತೈತಲ್ಲ, ಅದಕ್ಕಾಗಿ ಚೀಫ್ ಆಫೀಸರ್ಗೆ ಅಷ್ಟೇ ಇರ್ತದೆ. ತಡಿ ಓಕೆ, ಒಂದ ನಿಮಿಷ ಇರ್ಲಿ. ಚೀಫ್ ಆಫೀಸರ್ ಅಷ್ಟೇ ಯಾಕಿಟ್ರು? ಅಧ್ಯಕ್ಷರಾಗಿ ನಿಮ್ಮಷ್ಟು ಖರ್ಚು ಬರಂಗಿಲ್ಲ. ಅಧ್ಯಕ್ಷ ಯಾರು ಸರ್ಕಾರ ಇಟ್ರಿಲ್ಲ, ಇದು ನಾವು ಈಗ $40,000 ಇದು ಆಗುತ್ತೆ, $40,000 ಆಗುತ್ತೆ. ಅಷ್ಟು ಆಗಿಲ್ಲ ಅಧ್ಯಕ್ಷರು. ಅವ್ರೇ ನಿಮ್ಮಿನ ಆಫೀಸರ್ ಕೆಲಸ ಸಿಕ್ಕವ್ರು ಮಾಡ್ತಿರ್ತೀವಿ. ಇವ್ರೇನ್ ಭಾಳ ದಮ್ಮಣಿ ಇದಕ್ಕೆ ಮುನ್ಸಿಪಾಲಿಟಿ 14.5 ಲಕ್ಷ ರೂಪಾಯಿ ಇಟ್ಟಿದ್ವಿ. ಒಂದ್ಸಲ ನಮ್ದು ಏನಾರ ರಿಪೇರಿಗೆ ಬಂತು, ಪೈಪ್ಲೈನ್ ಬಿಟ್ಟು ಬಂತಂದ್ರೆ ಸಪ್ರೇಟ್ ಒಂದು ಸ್ಟ್ಯಾಂಡ್ ಬೈ ಇತ್ತಂದ್ರೆ ನಾವು ಬೇಗ ಚಾಲು ಮಾಡ್ಬೋದು. ಇಲ್ಲಾಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಡಿಸ್ಟರ್ಬ್ ಆಗಿ ಅದು ಆಗೋ ತನಕ ಕೈಬೇಕು. ಸರ್, ಅವಾಗ ನಾವು 4 ವರ್ಷದಿಂದ ಹೋದಾಗ ಒಂದೇನೋ ಸ್ಟ್ಯಾಂಡ್ ಬೈ ಇತ್ತಲ್ಲ ಅಲ್ಲೇ. ಯಾವ ಸರ್? ಅಲ್ಲಿ ಆಲ್ಮಟ್ಟಿ ಒಳಗೆ ಒಂದು ಪೆಡಲ್ ಬೋರ್ಡ್ ಐತೆ ಅಂತ ತಿಳ್ಕೊರಿ. ಅದ್ರಾಗ ಐಟಮ್ ಹೋತಂದ್ರ ಆ ಸ್ಟ್ಯಾಂಡ್ ಬೈದಾಗ ತಗೊಂಡ್ ಇದ್ರಾಗ ಹಾಕೊಂಡ್ ಬಿಟ್ಟಾರ. ಅಲ್ಲಿಂದ್ರ ಬೆಂಗಳೂರು ತಲ್ಲಿಂದ್ರ ಬರೋ ತನಕ ಕಾಯ್ದಿಲ್ಲ ಅವರು. ಇಲ್ಲಿ ಐತಂದ್ರ ಇದ್ರಾಗ ಸ್ಟ್ಯಾಂಡ್ ಬೈದಾಗ ಆ ತೆಗೆದು ಅದು ಹಾಕೊಂಡ್ ಬಿಟ್ಟಾರ. ಅದು ಸ್ಟಾಕ್ ನಾಗ ಇಟ್ಟಿಲ್ಲ. ಪ್ಯಾನಲ್ ಬೋರ್ಡ್ದಾಗಿಂದ ಏನ್ ಐಟಮ್ ತಕೊಂಡಾರಲ್ಲ ಅದು ಹಾಕೊಂಡಿಲ್ಲ, ಹಂಗ ಬಿಟ್ಬಿಟ್ಟಾರ. ಅದು ಹೋತಂದ್ರ ತಿಳ್ಕೊರಿ ನೀವು. ಇಲ್ಲಿ ಸಾಮಾನು ಸಿಗಂಗಿಲ್ಲ ಸರ್, ಅವು ಸಿಗ್ಬೇಕು ಬೆಂಗಳೂರದಾಗ, ಹುಬ್ಳ್ಯಾಗ ಸಿಗ್ಲ ಡೈರೆಕ್ಟ್ ಬೆಂಗಳೂರು, ಇಲ್ಲ ಮೊನ್ನೆ ಪುನಾಲ್ ಇದ್ರ ತರ್ಸೋಣ ಅಂತ ಮಟೀರಿಯಲ್ಸ್ ಅದಾವ ಸರ್. ಇಲ್ಲೇ ಸಿಗುವಂತ ಮಟೀರಿಯಲ್ ಇದ್ರೆ ನಾವು ಬೇಗ ಮಾಡ್ತೀವಿ. ಸಭೆಯಲ್ಲಿ ಪುರಸಭೆಯ ಉಪಾಧ್ಯಕ್ಷ ರಾಜಶೇಖರ್ ಹೆಬ್ಬಳ್ಳಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಮರೇಶ್ ಕವಡಿಮಟ್ಟಿ, ವಿಠಲಸ ಕಾವಡೆ, ಶ್ಯಾಮ್ ಸುಂದರ್ ಮೇಡಿ, ವಿನೋದ್ ಮದ್ದಾನಿ, ಪ್ರಶಾಂತ್ ಜವಳಿ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.